ಮಹಿಳೆಯರ ಮುಂದೆ ಬಟ್ಟೆ ಬಿಚ್ಚಿ ಅಸಭ್ಯವಾಗಿ ವರ್ತನೆ ತೋರುತ್ತಿದ್ದ ಯುವಕನನ್ನ ಸಾರ್ವಜನಿಕರೇ ಹಿಡಿದು ಧರ್ಮದೇಟನ್ನ ನೀಡಿದ್ದಾರೆ. ಇನ್ನು ಆತನನ್ನ ಪೊಲೀಸರಿಗೆ ಒಪ್ಪಿಸಿರುವಂತ ಘಟನೆ ಆಗಿದೆ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಿಹಂತ ಕಾಲೋನಿಯಲ್ಲಿ ಈ ಘಟನೆ ನಡೆದಿದ್ದು, ಹುಬ್ಬಳ್ಳಿಯ ಆರ್ಜಿಎಸ್ನಲ್ಲಿ ವಾಸವಾಗಿರುವಂತಹ ಸುಧಾಕರ್ ಎಂಬಂತ ಕಳೆದ ಹಲವು ದಿನಗಳಿಂದ ಇಲ್ಲಿ ಓಡಾಡುವಂತ ಮಹಿಳೆಯರಿಗೆ ಪ್ಯಾಂಟನ್ನ ಬೆಚ್ಚಿ ಅಸಭ್ಯ ವರ್ತನೆಯನ್ನ ತೋರ್ತಾ ಇದ್ದ. ಅಷ್ಟೇ ಅಲ್ಲದೆ ಮನೆ ಮುಂದೆ ಇರುವಂತ ಸಾಮಗ್ರಿಗಳನ್ನ ಕಳ್ಳತನ ಮಾಡಿಕೊಂಡು ಅದನ್ನ ಮಾರಿನೇ ಅದರಲ್ಲಿ ಬರುವಂತ ದುಡ್ಡಿನಲ್ಲಿ ನಶೆಯ ಗುಲಾಮನಾಗಿದ್ದ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇಂದು ಕೂಡ ಅರಿಹಂತ ಕಾಲೋನಿಯಲ್ಲಿ ನಿರ್ಮಾಣ ಹಂತದ ಮನೆಯ ಕಟ್ಟಡದ ಸಾಮಗ್ರಿಗಳನ್ನ ಕಳ್ಳತನ ಮಾಡಿ ಅಲ್ಲಿ ಹೋಗ್ತಾ ಇದ್ದಂತ ಮಹಿಳೆಯರಿಗೆ ಪ್ಯಾಂಟ್ ಬಿಚ್ಚಿ ಅಸಭ್ಯ ವರ್ತನೆಯನ್ನ ತೋರ್ತಾ ಇದ್ದ. ಇದನ್ನ ಗಮನಿಸಿದಂತ ಸ್ಥಳೀಯರು ಕೂಡಲೇ ಕಾಮುಕ ಸುಧಾಕರ್ನನ್ನ ಹಿಗ್ಗಾಮುಗ್ಗಾ ಥಳಿಸಿ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಸುಧಾಕರ್ ಈ ಹಿಂದೆ ಕೂಡ ಸಾಕಷ್ಟು ಬಾರಿ NDPS ಕಾಯ್ದೆ ಅಡಿಯಲ್ಲಿ ಜೈಲೂಟವನ್ನ ಮಾಡಿ ಬಂದಿದ್ರು ಕೂಡ ಬುದ್ಧಿಯನ್ನ ಕಲಿದೆ ಮತ್ತೆ ತನ್ನ ಚಾಳಿಯನ್ನ ಮುಂದುವರಿಸಿದ್ದಾರೆ. ಬರೇ ಹೆದರಿಕೆ ಬಂದ್ಬಿಟ್ಟಿದೆ ಅವನ మీద. ನೀವು ಏನಾರ ಮಾಡ್ರಿ ಸರ್, ಅವ್ನಿಗೆ ಹೆಂಗಾರ ಅವ್ನು ಹೊರಗೆ ಬರಬಾರ್ದು. ಅದು ಏನಾರ ಆಗ್ಲಿ ಅವ್ನು ಹೊರಗೆ ಬರಬಾರ್ದು. ಏನ್ ಮಾಡ್ತಾನೆ ಮೇಡಮ್? ಬರೇ ಹೆಣ್ಮಕ್ಳು ಹಿಂದಿಂದ ಬರ್ತಾನೆ. ನನಗಿಂದನು ಬರೇ ಒಂದು 5-6 ವರ್ಷದಿಂದ ಬೆಳಗ್ಗೆಯಿಂದ ಸಂಜೆ ಮಟ್ಟ ಅದೇ ಓಣಿ ಅಡ್ಡಾಡ್ತಾನೆ. ಜಂತ ಡ್ರೆಸ್ ಹಿಂದಿಂದ ಬರ್ತಾನೆ, ಗಲೀಜ್ ಮಾತಾಡ್ತಾನೆ, ನಿಂತು ಬಿಡ್ತಾನೆ, ದೋಸ್ತು ತಗೊಂಡ್ ಬರ್ತಾನೆ, ಪ್ಯಾಂಟ್ ಬಿಚ್ಚಿ ನಿಂತು ಬಿಡ್ತಾನೆ. ಹೆಸರಿ ಕೇಸ್ ಹಾಕಿದ್ರು ಸರ್, 2 ತಿಂಗಳ 3 ತಿಂಗಳ ಬಂದ್ಬಿಡ್ತಾನೆ. ಬರೀ 2 ತಿಂಗಳ 3 ತಿಂಗಳ ಇರ್ತಾನೆ, ಬಂದ್ಬಿಡ್ತಾನೆ. ಏನ್ ಸರ್ ಅವ್ನಿಗೆ ಏನಾರ ಮಾಡಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಅವ್ನು ಒಳಗೆ ಇರ್ಬೇಕು. ಏನಾರ ಆಗಿ ಅವ್ನು ಒಳಗೆ ಇರ್ಬೇಕು.